Hello my dear students, in this video I am going to continue my explanation on tax-free incomes or exempted incomes. In the last video ನಾನು ನಿಮಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿದರೆ ಏನು, ಅಂದರೆ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂದರೆ ಏನು ಅಂತ ಹೇಳಿದೆ. ಯಾವ ಆದಾಯದ ಮೇಲೆ ಏನು SSC ಪಡಿತಾನೆ ಪ್ರೀವಿಯಸ್ ಇಯರ್ನಲ್ಲಿ ಆ ಆದಾಯದ ಮೇಲೆ ತೆರಿಗೆ ಇಲಾಖೆ ತೆರಿಗೆಯನ್ನು ಹಾಕೋದಿಲ್ಲವೋ, ಯಾವ ಆದಾಯವನ್ನು ಟ್ಯಾಕ್ಸ್ ಫ್ರೀ ಅಂತ ಘೋಷಣೆ ಮಾಡುತ್ತೋ ಆ ಆದಾಯವನ್ನೆಲ್ಲ ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಕರಿತೇವೆ. ತೆರಿಗೆ ಮುಕ್ತ ಆದಾಯ, ತೆರಿಗೆಯಿಂದ ವಿನಾಯಿತಿ ಘೋಷಿಸಲ್ಪಟ್ಟಂತಹ ಆದಾಯವನ್ನು ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಕರಿತೇವೆ. ಅದರಲ್ಲಿ ನಾನು ನಿಮಗೆ ಅಗ್ರಿಕಲ್ಚರಲ್ ಇನ್ಕಮ್ನ ಬಗ್ಗೆ ಹೇಳಿದ್ದೆ, ಅಮೌಂಟ್ ರಿಸೀವ್ಡ್ ಬೈ ಮೆಂಬರ್ ಆಫ್ HUF ಫ್ರಮ್ HUF ಹೇಳಿದ್ದೆ, ಶೇರ್ ಇನ್ ದ ಪ್ರಾಫಿಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಎ ಪಾರ್ಟ್ನರ್ ನಾನು ಹೇಳಿದ್ದೆ. ಆಮೇಲೆ ಸರ್ಟನ್ ಇಂಟ್ರೆಸ್ಟ್ ರಿಸೀವ್ಡ್ ಬೈ ದ ನಾನ್ ರೆಸಿಡೆಂಟ್ಸ್ ಹೇಳಿದ್ದೆ, ಇಂಟ್ರೆಸ್ಟ್ ಆನ್ ದ ನೋಟಿಫೈಡ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಹೇಳಿದ್ದೆ, ಅದೇ ರೀತಿಯಲ್ಲಿ ಲೀವ್ ಟ್ರಾವೆಲ್ ಕನ್ಸೆಷನ್ ಹೇಳಿದ್ದೆ. ಆಮೇಲೆ ರೆಮ್ಯುನರೇಷನ್ ರಿಸೀವ್ಡ್ ಬೈ ದ ಸ್ಪೆಸಿಫೈಡ್ ಡಿಪ್ಲೊಮೈಟ್ಸ್ ಆ್ಯಂಡ್ ದೇರ್ ಸ್ಟಾಫ್ ಹೇಳಿದ್ದೆ, ಸ್ಯಾಲರಿ ಆಫ್ ಅ ಫಾರಿನ್ ಎಂಪ್ಲಾಯಿ ಆ್ಯಂಡ್ ಅ ನಾನ್ ರೆಸಿಡೆಂಟ್ ಮೆಂಬರ್ ಆಫ್ ಅ ಕ್ರೂ ಹೇಳಿದ್ದೆ. ಆಮೇಲೆ ಅಲೋವೆನ್ಸಸ್ ಆ್ಯಂಡ್ ಪರ್ಕ್ವಿಸಿಟ್ಸ್ ರಿಸೀವ್ಡ್ ಬೈ ದ ಗವರ್ಮೆಂಟ್ ಎಂಪ್ಲಾಯಿ ಸರ್ವಿಂಗ್ ಇನ್ ಅ ಫಾರಿನ್ ಕಂಟ್ರಿ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೆತ್ ಕಮ್ ರಿಟೈರ್ಮೆಂಟ್ ಗ್ರಾಚ್ಯುಯಿಟಿ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಸರ್ ಇದು ಡೆತ್ ಕಮ್ ರಿಟೈರ್ಮೆಂಟ್ ಗ್ರಾಚ್ಯುಯಿಟಿ ಅಂತ ಹೇಳಿದರೆ, ಇಟ್ ಈಸ್ ದ ಬೆನಿಫಿಟ್ ಗಿವನ್ ಟು ದ ಎಂಪ್ಲಾಯಿ ಹೂ ಈಸ್ ಡಿಸೀಸ್ಡ್ ಆರ್ ರಿಟೈರ್ಡ್ ಆನ್ ದ ಡೆತ್ ಆರ್ ರಿಟೈರ್ಮೆಂಟ್. ಇದು ಒಬ್ಬ ಎಂಪ್ಲಾಯಿಗೆ ಕೊಡಲ್ಪಟ್ಟಂತಹ ಒಂದು ಸವಲತ್ತು, ಬೆನಿಫಿಟ್, ಜನರಲಿ ಗಿವನ್ ಇನ್ ದ ಫಾರ್ಮ್ ಆಫ್ ಮನಿ, ಮಾನಿಟರಿ ಬೆನಿಫಿಟ್. ಇದು ಸಾಮಾನ್ಯವಾಗಿ ಕೊಡುವಂಥದ್ದು. ಯಾವಾಗ ಕೊಡ್ತಾರೆ? ಆನ್ ದ ಡೆತ್, ಅವನ ಸಾವು ಅಥವಾ ಅವನ ರಿಟೈರ್ಮೆಂಟ್ ಆದ ನಂತರ ಇದು ಕೊಡುವಂಥದ್ದು. ಯಾಕೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತದೆ. ಇಟ್ ಈಸ್ ಗಿವನ್ ಇನ್ ರೆಕಗ್ನಿಷನ್ ಆಫ್ ದ ಸರ್ವಿಸಸ್ ರೆಂಡರ್ಡ್ ಇನ್ ದ ಪಾಸ್ಟ್. ಸಾಮಾನ್ಯವಾಗಿ ಈಗ ನಾನು ಒಂದು ಸಂಸ್ಥೆಯಲ್ಲಿ ದುಡಿತೇನಂತಾದರೆ ಆ ಸಂಸ್ಥೆಗೆ ನಾನು ಒಳ್ಳೆಯದನ್ನೇ ಮಾಡಬೇಕು, ನನ್ನಿಂದಾಗುವಷ್ಟು ನಾನು ಒಳ್ಳೆಯದನ್ನೇ ಮಾಡಬೇಕು. ನನ್ನ ಈ ಒಳ್ಳೆಯ ಆಲೋಚನೆಗಳಿಂದಾಗಿ ಆ ಸಂಸ್ಥೆ ಖಂಡಿತವಾಗಿ ಉತ್ತರೋತ್ತರ ಯಶಸ್ಸು ಕಾಣುವ ಹಾಗೆ ಮಾಡಬೇಕಾಗುತ್ತೆ. ಈ ಯಶಸ್ಸು ಕಾಣುವ ಹಾಗೆ ಮಾಡಿದ ನಂತರ ನಾನು ಆ ಸಂಸ್ಥೆಯಿಂದ ರಿಟೈರ್ ಆಗಬಹುದು ಅಥವಾ ನನ್ನ ಸಾವಾಗಬಹುದು. ಬಟ್ ಆ ಸಂಸ್ಥೆ ಅನ್ನುವಂಥದ್ದು ಮುಂದುವರ್ಕೊಂಡು ಹೋಗುತ್ತೆ. ನಾನು ಆ ಸಂಸ್ಥೆಯಲ್ಲಿ ಇರಲಿ ಇಲ್ಲದೆ ಇರಲಿ ಆ ಸಂಸ್ಥೆ ಮುಂದುವರ್ಕೊಂಡು ಹೋಗುತ್ತೆ, ಮುಂದುವರ್ಕೊಂಡು ಹೋಗಲೇಬೇಕು. ಹಾಗಾಗಿ ನಮ್ಮ ಕಾರಣದಿಂದ ಆ ಸಂಸ್ಥೆ ಉದ್ಧಾರ ಆಗಿದೆ ಅಂತಾದರೆ ಅದನ್ನು ಸಂಸ್ಥೆ ರೆಕಗ್ನೈಸ್ ಮಾಡಬಹುದು. ರೆಕಗ್ನೈಸ್ ಮಾಡಿ ಇನ್ನು ಮೇಲೆ ನಮ್ಮ ಸರ್ವಿಸಸ್ ಇಲ್ಲ ಆದರೂ ಕೂಡ ಅದರ ಕಾಂಟ್ರಿಬ್ಯೂಷನ್ ಇತ್ತಲ್ಲ ಆ ಸಂಸ್ಥೆಯನ್ನು ಯಶಸ್ಸಿನ ಪಥಕ್ಕೆ ಕೊಂಡು ಹೋಗುವುದಕ್ಕೆ. ಹಾಗಾಗಿ ಅವರು ಏನು ಮಾಡಬಹುದು ಅಂತ ಹೇಳಿದ್ರೆ, ಎ ಮಾನಿಟರಿ ಬೆನಿಫಿಟ್ ದೇ ಮೈಟ್ ಗಿವ್, ದಟ್ ಈಸ್ ಕಾಲ್ಡ್ ರಿಟೈರ್ಮೆಂಟ್ ಗ್ರಾಚ್ಯುಯಿಟಿ ಆರ್ ದ ಡೆತ್ ಗ್ರಾಚ್ಯುಯಿಟಿ. ಇಟ್ ಈಸ್ ಜನರಲಿ ಗಿವನ್ ಬೈ ದ ಎಂಪ್ಲಾಯರ್ ಟು ದ ಎಂಪ್ಲಾಯಿ. ಸಾಮಾನ್ಯವಾಗಿ ಇದು ಯಾರಿಗೆ ಕೊಡ್ತಾರೆ? ಎಂಪ್ಲಾಯರ್ನಿಂದ ಎಂಪ್ಲಾಯಿಗೆ ಕೊಡಲ್ಪಡುವಂತಹ ಒಂದು ಮಾನಿಟರಿ ಬೆನಿಫಿಟ್ ಆಗಿರ್ತದೆ. ಎಂಪ್ಲಾಯರ್ನಿಂದ ಎಂಪ್ಲಾಯಿಗೆ ನೀಡಲ್ಪಡ್ತದೆ ಇದು. ಇಟ್ ಈಸ್ ಗಿವನ್ ಆನ್ ದ ಡೆತ್ ಆರ್ ರಿಟೈರ್ಮೆಂಟ್ ಆಫ್ ದ ಎಂಪ್ಲಾಯಿ. ಸಾವು ಅಥವಾ ನಿವೃತ್ತಿ, ಈ ಎರಡು ಕಾರಣಗಳಿಂದಾಗಿ ಇದು ನೀಡಲ್ಪಡುವಂಥದ್ದು. ಎಲಿಜಿಬಿಲಿಟಿ ಈಸ್ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಪುಟ್ ಇನ್ ಅ ಮಿನಿಮಮ್ ಸರ್ವಿಸ್ ಆಫ್ 5 years. ಕಂಟಿನ್ಯೂಸ್ ಆಗಿ ಕನಿಷ್ಠ ಪಕ್ಷ ನೀವು 5 ವರ್ಷ ಸರ್ವಿಸ್ ಕೊಟ್ಟಿರಲೇಬೇಕು ಈ ಒಂದು ಬೆನಿಫಿಟ್ ಸಿಗಬೇಕು ಅಂತಾದರೆ. ನೀವು 5 ವರ್ಷ ಸರ್ವಿಸ್ ಕೊಡಲಿಲ್ಲ ಅಂತಾದರೆ ರಿಟೈರ್ಮೆಂಟ್ ಗ್ರಾಚ್ಯುಯಿಟಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಕಂಟಿನ್ಯೂಸ್ ಆಗಿ 5 ವರ್ಷ ಕೊಟ್ಟಿರಬೇಕು. ಇಲ್ಲೊಂದು 2 ವರ್ಷ, ಒಂದು 10 ವರ್ಷ ಬಿಟ್ಟು ಒಂದು ಮತ್ತೊಂದು 3 ವರ್ಷ ಕೊಟ್ಟರೆ ಅದು ಗ್ರಾಚ್ಯುಯಿಟಿಗೆ ಎಲಿಜಿಬಿಲಿಟಿ ಆಗೋದಿಲ್ಲ. ನೀವು 5 ವರ್ಷ ಆಗಿದೆ ಅಂತ ಹೇಳಿದ್ರು ಎಲಿಜಿಬಿಲಿಟಿ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಇವತ್ತು ನಾನು ಸಂಸ್ಥೆಗೆ ಸೇರಿದ್ದೇನಂತಾದರೆ ಮಿನಿಮಮ್ 5 ವರ್ಷ ಕಂಟಿನ್ಯೂಸ್ ಆಗಿ ದುಡಿದ್ರೆ ಮಾತ್ರ ನನಗೆ ಗ್ರಾಚ್ಯುಯಿಟಿಯ ಬೆನಿಫಿಟ್ ಸಿಗ್ಬೋದು. ಅದೇ ರೀತಿಯಲ್ಲಿ ಗಮನಿಸಿಕೊಳ್ಳಿ, ಇದು ಬಹಳ ಮುಖ್ಯವಾದಂಥ ಪಾಯಿಂಟು. ಓನ್ಲಿ ಡೆತ್, ಸಾವು, ಅಥವಾ ಅ ಪರ್ಮನೆಂಟ್ ಡಿಸಬಿಲಿಟಿ, ಪರ್ಮನೆಂಟ್ ಆಗಿ ವಿಕಲಚೇತನರಾದರೆ
ಅಥವಾ ಎ ಸೀರಿಯಸ್ ಏಲ್ಮೆಂಟ್, ಬಹಳ ಕೆಟ್ಟ ಕಾಯಿಲೆ ಬಂದ್ಬಿಟ್ಟಿದೆ, ಮೇ ಗ್ರಾಂಟ್ ಗ್ರಾಜ್ಯುಯಿಟಿ ಬಿಫೋರ್ ದ ಕಂಪ್ಲೀಷನ್ ಆಫ್ 5 years. ಆ ಸಂದರ್ಭದಲ್ಲಿ ಗ್ರಾಜ್ಯುಯಿಟಿ ಸಿಗಬಹುದು. ಯಾವ ಸಂದರ್ಭದಲ್ಲಿ? ಸಾವು, ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಸೀರಿಯಸ್ ಕಾಯಿಲೆ. ಈ 3 ಕಾರಣಗಳಿಂದಾಗಿ 5 ವರ್ಷಕ್ಕಿಂತ ಕಡಿಮೆ ದುಡಿದ್ರೂ ಕೂಡ ಗ್ರಾಜ್ಯುಯಿಟಿ ಸಿಗುವ ಸಂಭವನೀಯತೆ ಇದೆ. ಇದು ಬಹಳ ಮುಖ್ಯ ಆಗ್ತದೆ. ಲೆಟ್ ಅಸ್ ಮೂವ್ ಫರ್ದರ್. ಗ್ರಾಜ್ಯುಯಿಟಿ ರಿಸೀವ್ಡ್ by the government employee is always fully exempted. ನೀವೀಗ ಸರ್ಕಾರಿ ನೌಕರರಾಗಿದ್ದು ನಿಮಗೆ ಗ್ರಾಜ್ಯುಯಿಟಿ ಸಿಗ್ತಾ ಉಂಟು ಅಂತಾದ್ರೆ, ಏನು ಗ್ರಾಜ್ಯುಯಿಟಿ ಸಿಕ್ಕಿದೆ ಅದಕ್ಕೆ ಫುಲ್ ಎಕ್ಸಂಪ್ಷನ್ ಕೊಡಲಾಗುತ್ತೆ. ಬಟ್ ನೀವು ಗವರ್ಮೆಂಟ್ ನೌಕರರಲ್ಲ, ಅಂದ್ರೆ ಯು ಆರ್ ಅ ನಾನ್ ಗವರ್ಮೆಂಟ್ ಎಂಪ್ಲಾಯಿ. ಆವಾಗ ಏನಾಗ್ತದೆ ಗಮನಿಸಿ, ನಿಮ್ಮನ್ನು 2 ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು. ಒಂದು, ಯು ಮೇ ಬಿ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಫ್ 1972 ಆರ್ ಯು ಮೇ ನಾಟ್ ಬಿ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972. ನೀವು ದುಡಿತಾ ಇರುವಂತಹ ಸಂಸ್ಥೆ ಏನಿದೆ, ನೀವು ಖಾಸಗಿ ನೌಕರರು, ಸರ್ಕಾರಿ ನೌಕರರು ಅಂತಾದ್ರೆ ಫ್ರೀ, ಅದಕ್ಕೆ ಎಕ್ಸಂಪ್ಷನ್ ಇಲ್ಲ. ಎಕ್ಸಂಪ್ಷನ್ ಉಂಟು, ಬಟ್ ಸರ್ಕಾರೇತರ ನೌಕರರು, ನೀವು ಖಾಸಗಿ ನೌಕರರು ಅಂತಾದ್ರೆ ನಿಮ್ಮನ್ನು ನಾವು 2 ಕ್ಯಾಟಗರೀಸ್ ಮಾಡಬಹುದು. ಒಂದು, ನಿಮ್ಮ ಸಂಸ್ಥೆ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ನ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಆಗಿರಬಹುದು, ಅಥವಾ ನಿಮ್ಮ ಸಂಸ್ಥೆ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ನ ಅಡಿಯಲ್ಲಿ ಬರೋದಿಲ್ಲ. ಸರ್, ಯಾವಾಗ ನಮ್ಮ ಸಂಸ್ಥೆ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ನಲ್ಲಿ ಬರ್ತದೆ, ಯಾವಾಗ ಬರುವುದಿಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದೆ ಅಂತಾದ್ರೆ ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಬಯಸ್ತೇನೆ. ನಿಮ್ಮ ಸಂಸ್ಥೆ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಅಲ್ಲಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ನ 365 ದಿವಸದಲ್ಲಿ ಯಾವುದಾದರೂ ಒಂದು ದಿವಸ ಆದರೂ ಸಾಕು, ನಿಮ್ಮ ಸಂಸ್ಥೆಯಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚು ನೌಕರರು ಕೆಲಸ ನಿರ್ವಹಿಸಿದ್ದಾರಂತಾದ್ರೆ ಆ ಸಂಸ್ಥೆ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ನ ಅಡಿಯಲ್ಲಿ ಬರ್ತದೆ. ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ಆನ್ ಎನಿ ಡೇ ಆಫ್ ದ ಪ್ರೀವಿಯಸ್ ಇಯರ್ in your organization, the number of employees who have worked are 10 or more than 10, then your organization will be covered by the payment of Gratuity Act of 1972. ಇಲ್ಲ, ಯಾವುದು ಒಂದು ದಿವಸವೂ ಕೂಡ 10ಕ್ಕಿಂತ ಕಮ್ಮಿ ಜನರೇ ಕೆಲಸ ಮಾಡಿದ್ದಾರೆ ಅಂತಾದ್ರೆ ಯು ಆರ್ ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಫ್ 1972. ಯಾಕೆ ಸರ್ ಇದು ಕ್ಲಾಸಿಫಿಕೇಶನ್ ಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತಾದ್ರೆ, ಕ್ಯಾಲ್ಕುಲೇಷನ್ನ ಮೆಥಡಾಲಜಿ ಚೇಂಜ್ ಆಗ್ತದೆ. ಸರ್, ಇದೆಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ಇಲ್ಲ ಅಂತ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿತು ಅಂತಾದ್ರೆ, ಗೌರ್ಮೆಂಟ್ ಎಂಪ್ಲಾಯಿಗೆ ಸಿಕ್ಕಿದಂಥ ಗ್ರಾಜ್ಯುಯಿಟಿ ಇಸ್ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಹಾಗಾದ್ರೆ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಗ್ರಾಜ್ಯುಯಿಟಿ ಎಕ್ಸಮ್ಷನ್ ಸಿಗೋದಿಲ್ವಾ ಅಂತ ಕೇಳಿದ್ರೆ, ಎಕ್ಸಮ್ಷನ್ ಸಿಗುತ್ತೆ ವಿತ್ ಸರ್ಟನ್ ಲಿಮಿಟ್. ಬಟ್ ಇಫ್ ದ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ಸ್ ಗ್ರಾಜ್ಯುಯಿಟಿ ಬಿಕಾಸ್ ಆಫ್ ಹಿಸ್ ಆರ್ ಹರ್ ಡೆತ್, ಆವಾಗ ಫುಲ್ಲಿ ಎಕ್ಸಮ್ಷನ್ ಸಿಗುತ್ತೆ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದು ಸಾವು ಸಂಭವಿಸಿದ ಕಾರಣದಿಂದ ಗ್ರಾಜ್ಯುಯಿಟಿ ಸಿಗ್ತಾ ಉಂಟು ಅಂತಾದ್ರೆ ಎಕ್ಸಮ್ಷನ್ ಉಂಟು. ರಿಟೈರ್ ಆದ ಕಾರಣದಿಂದ ಗ್ರಾಜ್ಯುಯಿಟಿ ಸಿಕ್ಕಿತು ಅಂತಾದ್ರೆ ಎಕ್ಸಮ್ಷನ್ಗೆ ಒಂದು ಕಂಡೀಷನ್ಸ್ ಇರುತ್ತೆ. ಏನು ಕಂಡೀಷನ್ಸ್ ಅನ್ನುವಂಥದ್ದನ್ನು ನಾವು ಸಪರೇಟ್ ಆಗಿ ಕಲಿಯೋಣ. ಈ ವಿಡಿಯೋದಲ್ಲಿ ನಾನು ಹೇಗೆ ಎಕ್ಸಮ್ಟೆಡ್ ಗ್ರಾಜ್ಯುಯಿಟಿಯನ್ನು ಲೆಕ್ಕಾಚಾರ ಮಾಡುವುದು, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ಹೇಳಿಕೊಡ್ತೇನೆ. ನನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಾಟ್ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎಕ್ಸಮ್ಟೆಡ್ ಗ್ರಾಜ್ಯುಯಿಟಿ ಲೆಕ್ಕ ಮಾಡುವುದು ಅನ್ನುವಂಥದ್ದನ್ನು ಹೇಳಿಕೊಡ್ತೇನೆ. ಹಾಗಾಗಿ ಫಸ್ಟ್ ನಾನು ನಿಮಗೀಗ ಹೇಳಿಕೊಡುವಂಥದ್ದು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972, ಅದನ್ನು ನಾನು ನಿಮಗೆ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೊಂದು ಫಾರ್ಮ್ಯಾಟ್ ಅನ್ನು ನಾನು ಹಾಕಿದ್ದೇನೆ, ನೀವು ಅದನ್ನು ಗಮನಿಸಿಕೊಳ್ಬೇಕು. ಅಂಡ್ ಯು ಹ್ಯಾವ್ ಟು ನೋಟ್ ಡೌನ್ ಆಲ್ ದೀಸ್ ಇನ್ಫಾರ್ಮೇಶನ್ ಇನ್ ಯುವರ್ ಬುಕ್. ಏನಪ್ಪ ಇದು ಅಂತ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ರಿಸೀವ್. ಈಗ ನಾನೊಬ್ಬ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಎಣಿಸಿ ನನಗೆ ಗ್ರಾಜ್ಯುಯಿಟಿ ಸಿಕ್ಕಿದೆ ಅಂತಾದ್ರೆ, ನನಗೆ ಸಿಕ್ಕಿದ ಗ್ರಾಜ್ಯುಯಿಟಿ ಅಮೌಂಟ್ ಆಫ್ ಗ್ರಾಜ್ಯುಯಿಟಿ ರಿಸೀವ್ಡ್ ನಾನು ಔಟರ್ ಕಾಲಮ್ನಲ್ಲಿ ಬರೆದೆ ನನಗೆ ಎಷ್ಟು ಗ್ರಾಜ್ಯುಯಿಟಿ ಸಿಕ್ಕಿದೆ ಅಂತ. ಈಗ ನಾನೀಗ ಅದರಲ್ಲಿ ಎಷ್ಟು ಎಕ್ಸಮ್ಷನ್ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ಲೆಕ್ಕಾಚಾರ ಮಾಡಬೇಕು. ಎಷ್ಟಕ್ಕೆ ತೆರಿಗೆ ಇಲ್ಲ ಅನ್ನುವಂಥದ್ದನ್ನು ನಾನು ಲೆಕ್ಕಾಚಾರ ಮಾಡಬೇಕು. ಫುಲ್ ತೆರಿಗೆ ಇಲ್ವೋ ಅಥವಾ ಸ್ವಲ್ಪ ತೆರಿಗೆ ಇಲ್ವೋ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬೇಕು ಅಂತಾದರೆ ಐ ಹ್ಯಾವ್ ಟು ಮೂವ್ ಫರ್ದರ್. ಲೆಸ್ ಅದರಿಂದ ನಾನು ಕಳಿಬೇಕಾಗ್ತದೆ. ಏನನ್ನು ಕಳಿಬೇಕಾಗ್ತದೆ?
exempted under section 10 subsection 10 least of the following. ಈ ಮೂರರಲ್ಲಿ ಮೂರು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಹೊರಡ್ತೇನೆ. ಈಗ ಹೇಳ್ತೇನೆ ನಿಮಗೆ. ಆ ಮೂರರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ನಾವು ಎಕ್ಸಂಪ್ಷನ್ಗೆ ತಗೊಳ್ಬೇಕಾಗ್ತದೆ. ಒಂದನೇದು ಯಾವ? ಅಮೌಂಟ್ ಆಫ್ ಗ್ರಾಜ್ಯುಯೇಟ್ ರಿಸೀವ್ಡ್. ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅದೇ. ಈಗ ನಿಮ್ಗೊಂದು 12 ಲಕ್ಷ ಬಂದಿದೆ ಅಂತ ಆದರೆ 12 ಲಕ್ಷವನ್ನೇ ನಾನು ಬರಿಬೇಕು. ಇಲ್ಲಿ ಅಮೌಂಟ್ ಆಫ್ ಗ್ರಾಜ್ಯುಯೇಟ್ ರಿಸೀವ್ಡ್ 12 ಲಕ್ಷ, ಇಲ್ಲಿಯೂ ಕೂಡ 12 ಲಕ್ಷ ಬರಿಬೇಕು. ಎರಡನೇದು 15 days salary or 7 days salary in case of seasonal employment, considering salary last drawn for each of the completed years of service and part thereof in excess of 6 months. ಏನು ಸರ್ ಇದು ಅಂತ ಕೇಳಿದ್ರೆ 15 ದಿವಸದ ಸಂಬಳ ಅಥವಾ 7 ದಿವಸದ ಸಂಬಳ ಇನ್ ಕೇಸ್ ಆಫ್ ಸೀಸನಲ್ ಎಂಪ್ಲಾಯ್ಮೆಂಟ್. ಏನು ಸರ್ ಇದು ಸೀಸನಲ್ ಅಂಡ್ ಆಲ್ ಸೀಸನ್ ಜಾಬ್ ಅಂತ ಹೇಳಿದ್ರೆ? ಸೀಸನಲ್ ಜಾಬ್ ಅಂತ ಹೇಳಿದ್ರೆ ಕೆಲವು ನಿರ್ದಿಷ್ಟವಾದಂತಹ ಸೀಸನ್ಗಳಲ್ಲಿ ಮಾತ್ರ ನನಗೆ ಉದ್ಯೋಗ ಇರುವಂಥದ್ದು, ಉಳಿದ ಸಂದರ್ಭದಲ್ಲಿ ನನಗೆ ಉದ್ಯೋಗ ಇಲ್ಲ ಅಂತಾದರೆ ಇಟ್ ಈಸ್ ಅ ಸೀಸನಲ್ ಜಾಬ್ ಅಂತಾಯಿತು. ಸೀಸನಲ್ ಜಾಬ್ ಅಂತಾದರೆ 7 days ಸ್ಯಾಲರಿ. ಆಲ್ ಸೀಸನ್ ಜಾಬ್, ಎಲ್ಲ ಋತುವಿನಲ್ಲೂ ನನಗೆ ಕೆಲಸ ಸಿಗ್ತದಂತಾದರೆ, ಕೆಲಸ ಇರ್ತದಂತಾದರೆ ದಟ್ ಈಸ್ ಆಲ್ ಸೀಸನ್ ಜಾಬ್. ನನ್ನದು ಆಲ್ ಸೀಸನ್ ಜಾಬ್ ಅಂತಾದರೆ 15 days ಸ್ಯಾಲರಿ. ಈಗ ಉದಾಹರಣೆಗೆ ನನ್ನ ಕೆಲಸವನ್ನು ನೀವು ಪರಿಗಣಿಸಿ. ನನ್ನ ಕೇಸಿನಲ್ಲಿ ಇಟ್ ಈಸ್ ಅನ್ ಆಲ್ ಸೀಸನ್ ಜಾಬ್. ವರ್ಷದ 12 ತಿಂಗಳು ನನಗೆ ಸಂಬಳ ಸಿಗ್ತದೆ, ಆಲ್ ಸೀಸನ್ ಜಾಬ್ ಆಯಿತು. ಆಲ್ ಸೀಸನ್ನಲ್ಲೂ ನನಗೆ ಉದ್ಯೋಗ ಇದೆ ಅಂತಾದರೆ ನನ್ನ 15 days ಸಂಬಳ ತಗೊಳ್ಬೇಕು. ಅದು ಸಹ ಯಾವುದು? ಕನ್ಸಿಡರಿಂಗ್ ದ ಸ್ಯಾಲರಿ ಲಾಸ್ಟ್ ಡ್ರಾನ್. ಏನು ಸರ್ ಕನ್ಸಿಡರಿಂಗ್ ದ ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂತ ಹೇಳಿದರೆ? ರಿಟೈರ್ಮೆಂಟ್ ಆಗುವ ತಿಂಗಳು ಏನಿದೆ ಆ ತಿಂಗಳು ನನ್ನ ಸ್ಯಾಲರಿ ಲಾಸ್ಟ್ ಡ್ರಾನ್ ತಾನೆ. ನಾನೀಗ 31st ಡಿಸೆಂಬರ್ಗೆ ರಿಟೈರ್ ಆಗ್ತಾನಂತಾದರೆ 31st ಡಿಸೆಂಬರ್ನವರೆಗಿನ ಸಂಬಳ ಅಂದರೆ ಡಿಸೆಂಬರ್ ತಿಂಗಳ ಸಂಬಳ ನನ್ನ ಸ್ಯಾಲರಿ ಲಾಸ್ಟ್ ಡ್ರಾನ್ ಆಯಿತು. ಅದು ಸಹ ಯಾವುದಕ್ಕೆ? ಫಾರ್ ಈಚ್ ಆಫ್ ದ ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪಾರ್ಟ್ ದೇರ್ ಆಫ್ ಇನ್ ಎಕ್ಸೆಸ್ ಆಫ್ 6 months. ನಾನು ಎಷ್ಟು ವರ್ಷ ಆ ಸಂಸ್ಥೆಯಲ್ಲಿ ದುಡಿದಿದ್ದೇನೆ ಸರ್? ನಾನು 24 ವರ್ಷ 7 ತಿಂಗಳು ದುಡಿದಿದ್ದೇನೆ ಅಂತಾದರೆ ನನ್ನ ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಈಸ್ 24 ವರ್ಷ. 7 ತಿಂಗಳು ಅಂತ ಹೇಳಿದರೆ 6 ತಿಂಗಳಿಗಿಂತ ಜಾಸ್ತಿ ದುಡಿದಿದ್ದೇನಲ್ಲ, ಹಾಗಾಗಿ ನಾನು ಅದನ್ನು 25 ವರ್ಷ ಅಂತ ಪರಿಗಣಿಸಬೇಕು. ಇನ್ನೊಮ್ಮೆ, ನಾನು ಆ ಸಂಸ್ಥೆಯಲ್ಲಿ 24 ವರ್ಷ 7 ತಿಂಗಳು ದುಡಿದು ರಿಟೈರ್ ಆಗಿದ್ದೇನಂತಾದರೆ ನನ್ನ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಎಷ್ಟು ಅಂತ ಹೇಳಿದರೆ 24 ಪ್ಲಸ್ 6 ತಿಂಗಳಿಗಿಂತ ಜಾಸ್ತಿ ಅಲ್ಲ 7 ತಿಂಗಳು ಅಂತ ಹೇಳಿದರೆ, ಸೊ ಇಟ್ ಈಸ್ 25 ವರ್ಷ ಅಂತ ತಗೊಳ್ಬೇಕು. ಈಗ ಸಪೋಸ್ ಒನ್ ಮೋರ್ ಎಕ್ಸಾಂಪಲ್, 28 ವರ್ಷ 10 ತಿಂಗಳು ದುಡ್ದಿದ್ದೀರಿ ಅಂತಾದರೆ 28 ಪ್ಲಸ್ 10 ಅಂದರೆ 29 ವರ್ಷ ಅಂತ ಹೇಳಿದ್ರೆ 10 ತಿಂಗಳು ಅಂದರೆ 6 ತಿಂಗಳಿಗಿಂತ ಜಾಸ್ತಿ ಅಂದರೆ 1 ವರ್ಷ ಅಂತ ನಾವು ಪರಿಗಣಿಸಬೇಕು. ಅದೇ ನೀವು ಎಲ್ಲಿಯಾದರೂ 29 ವರ್ಷ 2 ತಿಂಗಳು ದುಡ್ದಿದ್ದೀರಿ, 4 ತಿಂಗಳು ದುಡ್ದಿದ್ದೀರಿ, 5 ತಿಂಗಳು ದುಡ್ದಿದ್ದೀರಿ ಅಂತಾದರೆ ಅದು 29 ವರ್ಷವೇ ಅಂತ ಪರಿಗಣಿಸಬೇಕು. ಅದು 6 ತಿಂಗಳಿಗಿಂತ ಕಮ್ಮಿ ಇರುವ ಕಾರಣದಿಂದ. ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ಮೂವ್ ಫರ್ದರ್. ಒನ್ ಮೋರ್ ಥಿಂಗ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ಈಸ್ ದ ಸ್ಟ್ಯಾಟ್ಯುಟರಿ ಲಿಮಿಟ್ ಆಫ್ 20 lakh. 20 ಲಕ್ಷದವರೆಗೆ ಎಕ್ಸಂಪ್ಷನ್ ಕೊಡಲಾಗಿದೆ. ಇದು ನಮಗೆ ಸ್ಟ್ಯಾಚ್ಯೂಟ್ನಿಂದ ಬಂದಿರುವಂಥದ್ದು, 20 ಲಕ್ಷದವರೆಗೆ ಎಕ್ಸಂಪ್ಷನ್. ಈ ಮೂರರಲ್ಲಿ ಯಾವುದು ಕಡಿಮೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಗ್ರಾಜ್ಯುಯಿಟಿ ಎಕ್ಸಂಪ್ಟೆಡ್. ನಾನು ಅದನ್ನು ಔಟರ್ ಕಾಲಮ್ನಲ್ಲಿ ಬರೆದೆ. ಈ ಮೂರರಲ್ಲಿ ಯಾವುದು ಕಡಿಮೆ? ಮೂರು ಅಂತ ಹೇಳಿದರೆ ಯಾವುದು? ಒಂದು ಅಮೌಂಟ್ ಆಫ್ ಗ್ರಾಜ್ಯುಯೇಟ್ ರಿಸೀವ್, 15 days ಸ್ಯಾಲರಿ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್. ಈ ಮೂರನ್ನು ನಾನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಉಂಟು ಅದು ಎಕ್ಸಂಪ್ಷನ್ಗೆ ಹೋಗ್ತದೆ. ಉಳಿದದ್ದು ವಿಲ್ ಬಿ ದ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ. ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ಆಗ್ತದೆ. I hope you have understood this format. Once again, let me read for you. Amount of graduate received, ನಿಮಗೆ ಎಷ್ಟು ಬಂದಿದೆ ಅದು, ಅದರಿಂದ ನಾನು ಕಳಿಬೇಕು. ಯಾವುದು? exempted under section 10(10) least of the following. ಯಾವುದಲ್ಲ? ಒಂದು amount of graduate received, ಇನ್ನೊಂದು 15 days salary, considering the salary last drawn for each of the completed years of service and part thereof in excess of 6 months. Statutory limit 20 ಲಕ್ಷ. ಆ ಮೂರಲ್ಲಿ ಯಾವುದು ಕಡಿಮೆ ಅದು ಎಕ್ಸಂಪ್ಷನ್ ಆಗ್ತದೆ, ಉಳಿದದ್ದು ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ಆಗ್ತದೆ. ಲೆಟ್ ಮೀ ಮೂವ್ ಫರ್ದರ್. ಈ ಎಕ್ಸ್ಪ್ಲನೇಷನ್ ಅನ್ನು ನಾನು ಮಾಡ್ತಾ ಇರುವಾಗ ನಿಮಗೆ ನಾನಲ್ಲಿ ಸ್ಯಾಲರಿ ಅನ್ನುವಂಥ ಶಬ್ದವನ್ನು ಬಳಸಿದೆ. ಲೆಟ್ ಮೀ ಫಸ್ಟ್ ಎಕ್ಸ್ಪ್ಲೈನ್ ಯು ನಾವು ಬಿಫೋರ್ ಐ ಸ್ಟಾರ್ಟ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಸ್ಯಾಲರಿ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಯಸ್ತೇನೆ. ಗಮನಿಸಿ, ಮೀನಿಂಗ್ ಆ್ಯಂಡ್ ಕಂಪ್ಯೂಟೇಷನ್ ಆಫ್ 15 days ಸ್ಯಾಲರಿಯನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸ್ಯಾಲರಿ ಮೀನ್ಸ್ ಓನ್ಲಿ ಬೇಸಿಕ್ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್. ಬೇಸಿಕ್ ಅಂತ ಹೇಳಿದರೆ ಮೂಲ ವೇತನ ಲೆಕ್ಕದಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. DA ಅಂತ ಹೇಳಿದರೆ ತುಟ್ಟಿ ಭತ್ಯೆ. ತುಟ್ಟಿ ಭತ್ಯೆ ಅಂತ ಹೇಳಿದರೆ ನಿಮ್ಗೆ ಗೊತ್ತು, ದಿನನಿತ್ಯವೂ ಕೂಡ ವಸ್ತುವಿನ ದರದಲ್ಲಿ ಏರಿಕೆ ಆಗ್ತಾ ಉಂಟು. ಈ ಏರಿಕೆ ಆದಾಗಲೂ ಕೂಡ ನಾನು ನೆಸೆಸಿಟೀಸ್ ಆಫ್ ಲೈಫನ್ನು ನಾನು ಖರೀದಿ ಮಾಡುವ ಹಾಗೆ ಆಗಬೇಕು. ನನಗೆ ಏರಿಕೆ ಆಗ್ತಾ ಉಂಟು, ನನ್ನಿಂದ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಬಾರ್ದು. ವಸ್ತುವಿನ ದರದಲ್ಲಿ ಏರಿಕೆ ಆಗ್ತಾ ಇದ್ರೂ ಕೂಡ
ನೆಸೆಸಿಟೀಸ್ ಆಫ್ ಲೈಫ್ ಅನ್ನು ಖರೀದಿ ಮಾಡುವ ಸಾಮರ್ಥ್ಯ ನನ್ನದು ಕುಂಠಿತ ಆಗಬಾರದು. ಇಟ್ ಶುಡ್ ನಾಟ್ ಡಿಟೋರಿಯರೇಟ್, ಡಿಕ್ರೀಸ್ ಆಗಬಾರದು. ದಟ್ಸ್ ವೈ ಟು ಅಲೌ ಮೀ ಟು ಬೈ even the necessaries during the inflation period, an allowance may be given by my employer. Such an allowance is called DNS allowance. ಅದನ್ನು ನಾವು DNS allowance ಅಂತ ಕರೀತೇವೆ, ತುಟ್ಟಿ ಬತ್ತಿ ಅಂತ ಕರೀತೇವೆ. ಸ್ಯಾಲರಿ ಅಂತ ಹೇಳಿದರೆ ಬೇಸಿಕ್ ಪ್ಲಸ್ DA ನಾವು ತಗೊಳ್ಬೇಕಾದದ್ದು. DA ಅವರು ಕೊಟ್ಟರೆ ತಗೊಳ್ಬೇಕು, ಕೊಡಲಿಲ್ಲ ಅಂತಂದರೆ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಇನ್ ಅಡಿಷನ್ ಟು ದ್ಯಾಟ್ 15 days ಸ್ಯಾಲರಿ ಫಾರ್ ಆಲ್ ಸೀಸನ್ ಜಾಬ್. ನಾನು ನಿಮ್ಗೆ ಹೇಳಿದೆ, ಎಲ್ಲ ಸೀಸನ್ನಲ್ಲಿರುವಂಥ ಉದ್ಯೋಗ ಅಂತಾದರೆ 15 days ಸ್ಯಾಲರಿ ತಗೊಳ್ಬೇಕು. ಅದೇ ಸೀಸನಲ್ ಜಾಬ್ ಅಂತಾದರೆ 7 days ಅಂತ ತಗೊಳ್ಬೇಕು. ಲೆಕ್ಕದಲ್ಲಿ ಕೊಡ್ತಾರೆ ಅವರು. ಸೀಸನಲ್ ಜಾಬ್ ಅಂತಾದರೆ ಅವರು ಕೊಡ್ತಾರೆ. ಸೀಸನಲ್ ಜಾಬ್ ಅಂತ ಅವರು ಕೊಡದೇ ಇದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಆಲ್ ಸೀಸನ್ ಜಾಬ್. ಆಸ್ ಆಲ್ ಆಫ್ ಅಸ್ ವಾಂಟ್ ಆಲ್ ಸೀಸನ್ ಜಾಬ್. ನಮಗೆಲ್ಲರಿಗೂ ಇಷ್ಟ ಇರುವಂಥ ಜಾಬ್ ಯಾವುದು? ಆಲ್ ಸೀಸನ್ ಜಾಬ್. ಸೀಸನಲ್ ಜಾಬ್ ಅಲ್ಲ, ಕೆಲವು ತಿಂಗಳು ಕೆಲಸ ಇರೋದು ಮತ್ತು ಕೆಲಸ ಇಲ್ಲದೆ ಇರೋದು, ಹಾಗಾಗಬಾರ್ದು. ಎಲ್ಲ ಋತುವಿನಲ್ಲೂ ಕೂಡ ನಮಗೆ ಕೆಲಸ ಇರಬೇಕು ಅಂತಾದರೆ ಆಲ್ ಆಫ್ ಅಸ್ ವಿ ನೀಡ್ ಆಲ್ ಸೀಸನ್ ಜಾಬ್. ಆಲ್ ಸೀಸನ್ ಜಾಬ್ ಅಂತ ಅವರು ಕೊಡದೇ ಇರಲಿ, ಆಲ್ ಸೀಸನ್ ಜಾಬ್ ಅಂತ ತಗೊಳ್ಬೇಕು. ಸೀಸನಲ್ ಜಾಬ್ ಅಂತಾದರೆ ಅವರು ಲೆಕ್ಕದಲ್ಲಿ ಕೊಟ್ಟಿರಬೇಕಾಗ್ತದೆ. ಸೀಸನಲ್ ಜಾಬ್ ಅಂತ ಕೊಟ್ಟರೆ ನಾವು 7 days ಸ್ಯಾಲರಿ ಅಂತ ತಗೊಳ್ಬೇಕಾಗ್ತದೆ. ಅದು ಕೂಡ ಗಮನಿಸಿ, ಇಟ್ ಈಸ್ 15 days or 7 days ಕನ್ಸಿಡರಿಂಗ್ ಇನ್ ಅ ಮಂತ್ ದೆರ್ ಆರ್ 26 days ಅಂತ ನಾವು ಪರಿಗಣಿಸಬೇಕು. 30 ದಿವಸ ಅಂತ ತಗೊಳ್ಬಾರ್ದು. ಅಂದರೆ 26 ದಿವಸಕ್ಕೆ ನನಗಿಷ್ಟು ಸಂಬಳ ಅಂತ ಆದರೆ 15 ದಿವಸಕ್ಕೆ ಎಷ್ಟು ಅಂತ ಲೆಕ್ಕಾಚಾರ ಮಾಡಬೇಕು. ಅಥವಾ 26 ದಿವಸಕ್ಕೆ ನನಗಿಷ್ಟು ಸಂಬಳ ಅಂತ ಆದರೆ 7 ದಿವಸಕ್ಕೆ ಎಷ್ಟು ಅಂತ ನಾನು ಲೆಕ್ಕಾಚಾರ ಮಾಡಬೇಕು. ಅಂತ ಹೇಳಿದರೆ ತಿಂಗಳಲ್ಲಿ ನೀವು 26 ದಿವಸ ಅಂತ ಪರಿಗಣಿಸಬೇಕು, 30 ದಿವಸ ಅಲ್ಲ. ಲೆಟ್ ಅಸ್ ಮೂವ್ ಫರ್ದರ್. ಲೆಟ್ ಮಿ ಸ್ಟಾರ್ಟ್ ಸಾಲ್ವಿಂಗ್ ಅ ಪ್ರಾಬ್ಲಮ್. After serving for 30 years and 9 months in Nippon Motors Limited, Mr. Abhinandan, who is covered under the Payment of Gratuity Act 1972, retires from service on December 31 of the previous year. ಡಿಸೆಂಬರ್ 31ಕ್ಕೆ ಅಭಿನಂದನ್ ಅನ್ನುವಂಥ ವ್ಯಕ್ತಿ ನಿಪಾನ್ ಮೋಟಾರ್ಸ್ ಲಿಮಿಟೆಡ್, ಹಾಗಾಗಿ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅಂತಾದ, ರಿಟೈರ್ ಆಗ್ತಾನೆ. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾನೆ? 30 ವರ್ಷ 9 ತಿಂಗಳು ಸರ್ವಿಸ್ ಮಾಡಿದ್ದಾನೆ. ಅದು ಕೂಡ ಅವನು ಯಾರು? ಹಿ ಇಸ್ ಕವರ್ಡ್ ಅಂಡರ್ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಫ್ 1972. ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ 1972 ನಲ್ಲಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಅಂತ ಹೇಳಿದ್ರೆ ಅವನು 30 ವರ್ಷ ಪ್ಲಸ್ 9 ತಿಂಗಳು ಅಂತ ಹೇಳಿದ್ರೆ 6 ತಿಂಗಳಿಗಿಂತ ಜಾಸ್ತಿ ದುಡಿದಿದ್ದಾನವನು. ಹಾಗಾಗಿ ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ನಾವು 31 ವರ್ಷ ಅಂತ ಪರಿಗಣಿಸಬೇಕಾಗ್ತದೆ, ಯಾಕಂದ್ರೆ ಅದು 6 ತಿಂಗಳಿಗಿಂತ ಜಾಸ್ತಿ ಇದೆ. ದ ಎಂಪ್ಲಾಯರ್ ಪೇಸ್ ಹಿಮ್ ಅ ಗ್ರಾಜ್ಯುಯಿಟಿ ಆಫ್ ರುಪೀಸ್ 10 lakh, 10 ಲಕ್ಷ ಗ್ರಾಜ್ಯುಯಿಟಿ ಪೇಮೆಂಟ್ ಮಾಡ್ತಾರೆ ಎಂಪ್ಲಾಯರ್. ಹಿಸ್ ಮಂತ್ಲಿ ಬೇಸಿಕ್ ಸ್ಯಾಲರಿ ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ವಾಸ್ ರುಪೀಸ್ 30,000. ಅವನ ಬೇಸಿಕ್ 30,000 ಇತ್ತು. DA ಫಿಕ್ಸ್ಡ್ ರುಪೀಸ್ 10,000. DA 10,000 ಫಿಕ್ಸ್ಡ್ ಆಗಿ ಸಿಕ್ಕಿದೆ ಅವನಿಗೆ ಪ್ರತಿ ತಿಂಗಳು ಅಂತ ಅರ್ಥ ಮಾಡಿಕೊಳ್ಳಿ. 30,000 ವರ್ಷಕ್ಕಲ್ಲ, DA 10,000 ವರ್ಷಕ್ಕಲ್ಲ, ಇಟ್ ಈಸ್ ಪರ್ ಮಂತ್ ಅಂತ ಅರ್ಥ. ಅಂಡ್ HRA ಅಂತ ಹೇಳಿದ್ರೆ ಮನೆ ಬಾಡಿಗೆ ಭತ್ಯೆ, ಹೌಸ್ ರೆಂಟ್ ಅಲವೆನ್ಸ್, ರುಪೀಸ್ 5,000 per month. Earlier, he had received rupees 3 lakh as gratuity from a previous employer, which was then exempt. ಈ ಸಂಸ್ಥೆಗೆ ಸೇರುವ ಮೊದಲು ಅವನು ಇನ್ನೊಂದು ಯಾವುದೋ ಸಂಸ್ಥೆಯಲ್ಲಿ ದುಡಿದಿದ್ದಾನೆ, ಅಲ್ಲಿ ಅವನಿಗೆ 3 ಲಕ್ಷ ಗ್ರಾಜ್ಯುಯಿಟಿ ಸಿಕ್ಕಿತ್ತಂತೆ. ಅದಕ್ಕೆ ಎಕ್ಸಂಪ್ಷನ್ ಆಲ್ರೆಡಿ ಸಿಕ್ಕಿ ಆಗಿದೆ, ಕಂಪ್ಯೂಟರ್ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ. ದಿಸ್ ಪ್ರಾಬ್ಲಮ್ ಹ್ಯಾಸ್ ಕಮ್ ಇನ್ ದ ಎಕ್ಸಾಮಿನೇಷನ್. ಅದನ್ನೇ ನಾನು ತೆಕ್ಕೊಂಡು ನಾನು ಸಾಲ್ವ್ ಮಾಡಿದ್ದೇನೆ, ಅರ್ಥ ಆಗಿದೆ ಅಂತ ಎಣಿಸಿಕೊಳ್ತೇನೆ ಪ್ರಾಬ್ಲಮ್. ಅಭಿನಂದನ್ ಅನ್ನುವಂಥ ವ್ಯಕ್ತಿ 30 ವರ್ಷ 9 ತಿಂಗಳು ದುಡಿದಿದ್ದಾನೆ, 10 ಲಕ್ಷ ಅವನಿಗೆ ಗ್ರಾಜ್ಯುಯಿಟಿ ಸಿಕ್ಕಿದೆ, ಕವರ್ಡ್ ಬೈ ದ ಪೇಮೆಂಟ್ ಆಫ್ ಗ್ರಾಜ್ಯುಯಿಟಿ ಆಕ್ಟ್ ಆಗಿದ್ದಾನೆ. ಅವನ ಬೇಸಿಕ್ 30,000, DA 10,000, HRA 5,000. ಅವನು ಅರ್ಲಿಯರ್ 3 ಲಕ್ಷ ಅವನಿಗೆ ಗ್ರಾಜ್ಯುಯಿಟಿ ಸಿಕ್ಕಿದೆ, ಅದಕ್ಕೆ ಎಕ್ಸಂಪ್ಷನ್ ಕೂಡ ಸಿಕ್ಕಿದೆ. ಸರಿಯಲ್ಲ? ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. Before I exactly write the amount, let me once again, tell you how we have to write it in the format. Non-government employee covered by the Payment of Gratuity Act of 1972. Computation of taxable gratuity received. Amount received ಎಷ್ಟು? ಅವನದು 10 ಲಕ್ಷ ಅವನಿಗೆ ಬಂದಿದೆ. ಹಾಗಾಗಿ ನಾವೀಗ ಎಕ್ಸಂಪ್ಷನ್ ಅನ್ನು ಲೆಕ್ಕಾಚಾರ ಮಾಡುವ. Exempted under section 1010 list of the following. 1. Amount of gratuity received 10 lakh ಅವನಿಗೆ ಸಿಕ್ಕಿದೆ. ಎರಡನೇದೇನು? 15 days salary considering salary last drawn for each of the completed year of service and part thereof in excess of 6 months. ಸರಿಯಲ್ಲ? 15 days ಸ್ಯಾಲರಿ ತಗೊಳ್ಬೇಕು. ಸ್ಯಾಲರಿ ಅಂತ ಹೇಳಿದ್ರೇನು? ಬೇಸಿಕ್ ಪ್ಲಸ್ DA. ಬೇಸಿಕ್ ಎಷ್ಟು ಅವನದ್ದು? ಹಿಂದೆ ಹೋಗೋಣ ಲೆಕ್ಕಕ್ಕೆ ಬೇಕಾದ್ರೆ. ಬೇಸಿಕ್ ಎಷ್ಟು ಅವನದ್ದು? ಬೇಸಿಕ್ ಈಸ್ 30,000, DA ಈಸ್ 10,000. ಸ್ಯಾಲರಿ ಅಂದ್ರೆ ಏನು? ಬೇಸಿಕ್ ಪ್ಲಸ್ DA.
ಹಾಗಾಗಿ ಅವನ ಸಂಬಳ ಎಷ್ಟಾಯಿತು? 40,000. ಕೇಳಿ, 26 ದಿವಸಕ್ಕೆ 40,000 ಅಂತ ಆದರೆ 15 ದಿವಸಕ್ಕೆ ಎಷ್ಟು? 26 ಎಲ್ಲಿಂದ ಬಂತು? ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಅ ಮಂತ್ ದೇರ್ ಆರ್ 26 ಡೇಸ್. 26 ದಿವಸ ಅಂತ ತಗೋಬೇಕು, ರೂಲ್ ಅದು. ಹಾಗಾಗಿ ಇಟ್ ಈಸ್ 15/26 ಇಂಟು 40,000 ಇಂಟು 31. 31 ಹೇಗೆ ಬಂತು? ಅವನು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾನೆ? 30 ವರ್ಷ ಪ್ಲಸ್ 9 ತಿಂಗಳು, ಅಂದರೆ 31 ವರ್ಷ. ಮಲ್ಟಿಪ್ಲೈ ಮಾಡಿದಾಗ ವಿಲ್ ಬಿ ಗೆಟಿಂಗ್ ಅನ್ ಆನ್ಸರ್ ಆಫ್ 7,15,385. 7,15,385 ರೂಪಾಯಿ ನಮಗೆ ಸಿಗ್ತದೆ. ಲೆಟ್ ಅಸ್ ಮೂವ್ ಫರ್ದರ್. ಥರ್ಡ್ ಒನ್ ಇಸ್ ದ ಸ್ಟ್ಯಾಟ್ಯುಟರಿ ಲಿಮಿಟ್. ಸ್ಟ್ಯಾಟ್ಯುಟರಿ ಲಿಮಿಟ್ ಯೂಶುವಲಿ ಎಷ್ಟು? 20 ಲಕ್ಷ. ಬಟ್ ಅವರು ಲೆಕ್ಕದಲ್ಲಿ ಏನು ಹೇಳಿದ್ದಾರೆ? 3 ಲಕ್ಷ ಅವನಿಗೆ ತನ್ನ ಪ್ರೀವಿಯಸ್ ಎಂಪ್ಲಾಯರಿಂದ ಸಿಕ್ಕಿದೆ ಮತ್ತು ಅದಕ್ಕೆ ಆವಾಗ ಎಕ್ಸಂಪ್ಷನ್ ಸಿಕ್ಕಿ ಆಗಿದೆ. ಅವನಿಗೆ ಒಮ್ಮೆ ಎಕ್ಸಂಪ್ಷನ್ ಸಿಕ್ಕಿದ ಮೇಲೆ ಮತ್ತೆ ಪದೇ ಪದೇ ಎಕ್ಸಂಪ್ಷನ್ ಕೇಳಲಿಕ್ಕೆ ಇರುವುದಿಲ್ಲ ರೂಲ್ನಲ್ಲಿ. ಹಾಗಾಗಿ ಅವನು ಎಷ್ಟು ಎಕ್ಸಂಪ್ಷನ್ ಕೇಳ್ಬೋದು? 17 ಲಕ್ಷದವರೆಗೆ ಮಾತ್ರ ಎಕ್ಸಂಪ್ಷನ್ ಕೇಳ್ಬೋದು. 20 ಲಕ್ಷ ಇದ್ದದ್ದು 3 ಲಕ್ಷ ಅವನಿಗೆ ಆಲ್ರೆಡಿ ಸಿಕ್ಕಿದ್ರಿಂದ 17 ಲಕ್ಷ ಆಯಿತು. 3 ಲಕ್ಷ ಅವನಿಗೆ ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು 20 ಲಕ್ಷ ಅಂತ ತಗೊಳ್ಬೇಕಾಗಿತ್ತು. ಈ ಮೂರರಲ್ಲಿ ಯಾವುದು ಕಡಿಮೆ? 7,15,000 ಕಡಿಮೆ. ದಟ್ ಬಿಕಮ್ಸ್ ಗ್ರಾಜ್ಯುಯಿಟಿ ಎಕ್ಸಮ್ಟೆಡ್. ಹಾಗಾಗಿ ಟ್ಯಾಕ್ಸಬಲ್ ಗ್ರಾಜ್ಯುಯಿಟಿ ಎಷ್ಟಾಯಿತು? 2,84,615. ಐ ಹೋಪ್ you have understood how to calculate the exempted portion of gratuity when the employee is covered by the Payment of Gratuity Act of 1972. In the next video, I am going to explain how to compute taxable gratuity received by the non-government employee when he is not covered by the Payment of Gratuity Act of 1972. Thank you very much.